ಕಾದು ಕುಳಿತವನಿದ್ದೇನೆ. ಆಗಲೇಬೇಕಾದ ಕಾರ್ಯ ಒಂದುಂಟಲ್ಲ, ನೋಡೋಣ. ಶ್ರೀಲೋಲ ನಿಂಗೆರಗಿ ಬೆದಗೊಂಡ ಧರ್ಮಜನು ಕಾಳಗಕ್ಕೆ ನಡೆತಂದು ತಾಯ್ತು. ಕಾಲಕಾಲಕ್ಕೆ ನಮ್ಮ ನೆಚ್ಚರಿಸಲು ಹೇಳು ನಮಗೆ ನಾಜೆಯಿಂದೋ. ಯುದ್ಧದ ಸಿದ್ಧತೆಯಲ್ಲಿರುವಂತಹ ಹೊತ್ತಿನಲ್ಲಿ ನಿನ್ನ ಕರೆಯಾಯಿತು. ಯಾಕೆ ಎನ್ನುವುದಾಗಿ ಗೊತ್ತಾಗ್ಲಿಲ್ಲ ದೇವ. ಓ ಧರ್ಮಜ ಜಾತ ಲಾಲಿಪುದು ಎಲೆ ಧರ್ಮಜಾತ ಆಲಿಪುದು ಎಲೆ ಧರ್ಮಜಾತ ಲಾಲಿಪುದು ಭೀಮ ಪಲುಗುಣಾದಿಗಳೆಲ್ಲ ಒಲಿದು ಭೀಮ ಪಲುಗುಣಾದಿಗಳೆಲ್ಲ ಒಲಿದು 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 ಕೊಳುಗುಳವನು ಕೈಯಲ್ಲೆಳಸಿ ಬಂದವರೆಲ್ಲ ಕೊಳುಗುಳವನು ಕೈಯಲ್ಲೆಳಸಿ ಬಂದವರೆಲ್ಲ ಬಲಯುತರು ನಾ ಬಲ್ಲೆನಾದರು ಬಲು ಭಟರ ಸಾಹಸವ ಅರಿವಿನೋ. ಬಲಯುತರು ನಾ ಬಲ್ಲೆ ಬಲಯುತರು ನಾ ಬಲ್ಲೆನಾದರು ಬಲು ಭಟರ ಸಾಹಸವ ಅರಿವೇನೋ. ಹೌದಾ? ಆದ್ರೆ ನನ್ನ ನಿರೀಕ್ಷೆ ಏನು? ಪಾಂಡವರೆಲ್ಲರೂ ಉತ್ಸಾಹಿಗಳಾಗಿದ್ದಾರೆ ಎಂಬ ಹಾಗೆ ಬಿಡದೆಯಲ್ಲಿರುವ ಕಾಲ ಕೌರವರಾಡುತ್ತಿರುವ ವಿಷಯವನ್ನೆಲ್ಲ ತಿಳಿದುಕೊಂಡೆ. ಪಾಂಡವರನ್ನ ಗೆದ್ದು ಜಯವನ್ನ ಕೌರವನಿಗೆ ಒದಗಿಸುವುದಕ್ಕೆ ಭೀಷ್ಮರು 5 ದಿವಸವೋ, ದ್ರೋಣರು 2 ದಿವಸವೋ, ಕರ್ಣ 3 ದಿವಸವೋ, ಹೀಗೆಲ್ಲ ಅವಧಿಯನ್ನು ಅವರು ತೆಗೆದುಕೊಂಡು ಉತ್ಸಾಹಿಗಳಾಗಿದ್ದಾರೆ ಎನ್ನುವುದನ್ನು ನಾನು ಕೇಳಿ ತಿಳಿದಿದ್ದೆ. ಬಹುಶಃ ಪಾಂಡವರು ಇದಕ್ಕಿಂತಲೂ ಹೆಚ್ಚಿನ ಉತ್ಸಾಹದಿಂದಿರಬಹುದು ಎನ್ನುವ ಹಾಗೆ ನಿಮ್ಮನ್ನ ಕಂಡ್ರೆ ನಿಮ್ಮಲ್ಲಿ ಯಾರಲ್ಲಿಯೂ ಆ ಉತ್ಸಾಹವನ್ನು ಕಾಣ್ತಾ ಇಲ್ಲ. ಹಾಗಂತ ನೀವು ಬಲಹೀನರ? ಖಂಡಿತ ಅಲ್ಲ. ಬಲಯುತರು ಎನ್ನುವುದನ್ನ ಯಾವ ಕ್ಷಣಕ್ಕೂ ಬಲ್ಲೆ. ಆದ್ರೆ ನಿಮ್ಮಲ್ಲಿ ಈ ರೀತಿ ಉತ್ಸಾಹ ಕಾಣ್ತಾ ಇಲ್ಲ. ಒಟ್ಟು ನಿಮ್ಮನ್ನ ನಂಬಿ ಕೌರವರ ಸಮ್ಮುಖದಲ್ಲಿ ನಾನು ತಲೆ ಕೆಳಗೆ ಹಾಕುವ ಪರಿಸ್ಥಿತಿ ಬರ್ತದ ಅಂತ ಯೋಚಿಸ್ತಿದ್ದೇನೆ. ನೀವೆಲ್ಲ ಏನು ಮಾಡ್ತೀರಿ ಅಂತ ಬೇಕಲ್ಲ ಅನ್ನದೇ ಗುರುತು ನಿಮಿಷದಿ ಗೆಲುವನ ನನಗೊಂದು ಅವಕಾಶ ಮಾಡಿಕೊಡಿ. ಮಾಯಾ ಯುದ್ಧದಲ್ಲಿ ಪ್ರವೀಣಂತಹ ನಾನು ಒಂದು ರಾತ್ರಿಯಲ್ಲಿ ಯುದ್ಧವನ್ನ ಗೆಲ್ಲಿಸಿಕೊಡ್ತೇನೆ. ಗೆಲುವನ್ನು ತರಿಸುವ
ನಮ್ಮನ್ನ ರಕ್ಷಣೆ ಮಾಡಿದವ ನೀನೇ ಇದ್ದೀಯ. ಸರಿ. ಹಾಗಂತ ಮುಂದೆಯೂ ರಕ್ಷಣೆ ಮಾಡುವಂತ ಭರವಸೆ ನಮ್ಮಲ್ಲಿ ಉಂಟು. ನಿನ್ನ ಕೃಪಕಟಾಕ್ಷ ಎನ್ನುವುದು ನಮ್ಮ ಮೇಲೆ ಇದ್ದಿತ್ತು ಅಂತ ಆದ್ರೆ ಈ ಯುದ್ಧವನ್ನ ಜಯಿಸ್ತೇವೆ ಎನ್ನುವಂತ ಭರವಸೆ ನಮ್ಮಲ್ಲಿ ಉಂಟು. ಈಗ ಪ್ರಸಂಗಕ್ಕೊಂದು ಬಿಸಿ ಬಂತು ನೋಡಿ. ಬಗೆ ಬಗೆಯ ವಿಕ್ರಮವನೆಂದರು ನಗದರದು ನಗೆಯುಳಿರಲ ವಿಗಡ ಮೌರ್ಯ ಜಗ ಗೈದೆ ನಗುತ್ತೆಂದ ಮಾತವಗೆ ಒಳ್ಳೆದಾಗ್ಲಿ. ಬಳಿರೆ ಬಳಿರೆ ಬವರ ಬಾದುದು ಬಳಿರೆ 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 ಬವರ ಬಾದುದು ಖಂಡೆಯ ಶಿಲನೆಯ ರಸ ದುರವ ಗೆಲಿದುದು ಖಂಡೆಯ ಖಂಡೆಯ ಬಳಿರ ಬಳಿರ ಬಳಿರೆ 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 ಬಳಿರ ಬಳಿರ ಅವರವಾದುದು ಬಳಿ ಬಳಿರೆ ಬಳಿ ಬಳಿರ ಬಳಿ ಬಳಿರೆ 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 ಬವರ ಬಾದುದು ಬವರ ಬಾದುದು ಕಂಡೆಯ ಶಿಲನೆಯ ರಸ ಖಂಡೆಯ ಶಿಲನೆಯ ರಸ ದುರವ ಗೆಲಿದುದು ಕಂಡೆಯ 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 ಶಿಲನೆಯ ರಸ ಲಲನೆಯ ರಸ ಲಲನೆಯ ರಸ ಖಂಡೆಯ ಶಿಲನೆಯ ರಸ ಲಲನೆಯ ರಸ ದುರವ ಗೆಲಿದುದು ಖಂಡೆಯ ದುರವ ಗೆಲಿದುದು ಬಳಿರೆ ಬಳಿರೆ ಬವರವಾದುದು ಬಳಿರೆ ಬಳಿರೆ ಬವರವಾದುದು ಕಂಡೆಯ ಶಿಲನೆಯ ರಸ ದುರವ ಗೆಲಿದುದು ಖಂಡೆಯ ಶಿಲನೆಯ ರಸ ದುರವ ಗೆಲಿದುದು ಕಂಡೆಯ ಶಿಲನೆಯ ರಸ ದುರವ ಗೆಲಿದುದು ಉಳಿದರಾರೋ ಕಾಂಬುದೇನೋ ಉಳಿದರಾರು 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 ಕಾಂಬುದೇನೋ ಕಾಂಬುದೇನೋ ಉಳಿದರಾರು ಕಾಂಬುದೇನೋ ಉಳಿದರಾರು ಕಾಂಬುದೇನೋ ಅಳಿದರೆಲ್ಲ ದುರವಿದೇನು ದುರವಿದೇನು ಅಳಿದರಿಲ್ಲ ದುರವಿದೇನೋ ದುರವಿದೇನೋ ಫಲುಗುಣಾದಿ ವೀರರಲ್ಲ ಬಳಲಿ ಸೋತರಲ್ಲ ಫಲುಗುಣಾದಿ ವೀರರಲ್ಲ ಫಲುಗುಣಾದಿ ವೀರರಲ್ಲ ಬಳಲಿ 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 ಸೋತರಲ್ಲ ಬಳಲಿ ಬಳಲಿ ಸೋತರಲ್ಲ ಇದೇನು ಫಲುಗುಣಾದಿ ವೀರರಲ್ಲ ಬಳಲಿ ಎಲ್ಲ ಬಳಲಿ ಎಲ್ಲ ಬಳಲಿ ಬಳಲಿ ಸೋತರಲ್ಲ ಸೋತರಲ್ಲ ಉಳಿದರಾರು ಕಾಂಬುದೇನು ಅಳಿದರಿಲ್ಲಿ ದುರವಿದೇನು ಫಲುಗುಣಾದಿ ವೀರರೆಲ್ಲ ಬಳಲಿ ಬಳಲಿ ಸೋತರಲ್ಲ ಫಲುಗುಣಾದಿ ವೀರರೆಲ್ಲ ಬಳಲಿ ಬಳಲಿ
ಉಳಿದರಾರು ಕಾಂಬುದೇನು ಅಳಿದರಿಲ್ಲ ದುರವಿದೇನು ಫಲಗುಣಾದಿ ವೀರರೆಲ್ಲ ಬಳಲಿ ಎಲ್ಲ ಬಳಲಿ ಸೋದರಲ್ಲ ವೀರರೆಲ್ಲ ಬಳಲಿ ಬಳಲಿ ಸೋದರಲ್ಲ 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 ಬಳಿರೆ 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 ಭವರ ಆದುದು ಕಂಡೆಯ ಕಂಡೆಯ ಶ್ರೀಲನೆಯ ರಸ ದುರವ ಗೆಲಿದುದು ಶ್ರೀಲನೆಯ ರಸ ದುರವ ಗೆಲಿದುದು ಉಳಿದರಾರು ಕಾಂಬುದೇನು ಅಳಿದರಿಲ್ಲ ದುರವಿದೇನು ಫಲಗುಣಾದಿ ವೀರರೆಲ್ಲ ಬಳಲಿ ಬಳಲಿ ಸೋದರಲ್ಲ ಫಲಗುಣಾದಿ ವೀರರೆಲ್ಲ ಬಳಲಿ ಬಳಲಿ ಸೋದರಲ್ಲ ಬಳಿರೆ 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 ಪವರವಾದುದು ಆಶ್ಚರ್ಯವಾಗುವುದು. ಪಾಂಡವರಲ್ಲಿ ಎಲ್ಲರೂ ಉತ್ಸಾಹವನ್ನು ತೋರ್ತೇನೆ ಎನ್ನುವ ಆ ಕಾಲಕ್ಕೆ ಒಮ್ಮೆ ಅಟ್ಟಹಾಸದ ನಗು ಕೇಳಿದ್ದು, ಗಹಗಹಿಸುತ್ತ. ಅದು ನೋಡಿದ್ರೆ ನಮ್ಮ ಮನೆ ನಾನೇ ಬರ್ಬರಿಕ ಉತ್ಸಾಹದ
ಚಿಲುಮೆ, ಹೌದು. ಬೆಂಕಿಯ ಚೆಂಡು. ಹಾ. ಅಬ್ಬಾ! ಆದ್ರೆ ಈಗ ಸಂತೋಷ ಆಗುದು ನನ್ನ ಪಾಲಿಗೆ. ಏನು? ಪಾಂಡವರಲ್ಲಿ ಎಲ್ಲರೂ ಎಷ್ಟೇ ಉತ್ಸಾಹ ತೋರಿದ್ರು ಇಷ್ಟರವರೆಗೆ, ಆದ್ರೆ ನೀ ಬಂದಾಗ ಇರೋ ಉತ್ಸಾಹವೇ ಬೇರೆ ನೋಡು. ಬರ್ಲಿ. ಯಾಕೆ ಗೊತ್ತುಂಟ? ಯಾಕೆ? ಇವತ್ತಿನ ದಿವಸ ಇಷ್ಟೊತ್ತಿನವರೆಗೆ ಆದದ್ದು ಪಾಂಡವರ ಪ್ರಸಂಗವೇ. ಹೌದೌದು. ಒಂದು ಇಷ್ಟು ಬಿಸಿ ಆಗ್ಲಿಲ್ಲ ಅಂತ ಗೊತ್ತಾಯ್ತು. ಈಗ ಬಿಸಿ ಮಾಡುವತ್ಲೆ ನಾನು ಬಂದದ್ದು. ಆಗ್ಲಿ. ಎಲ್ಲರ ನಿರೀಕ್ಷೆಯು ಹಾ. ಈಗಲೇ ಬಿಸಿ ಆಗ್ಲಿ. ಹೌದಪ್ಪ. ಆದ್ರೂ ಒಂದು ಏನು? ಬಳಿರೆ ಶಹಬಾಷ್ ಮಜರೆ ಮಜ ಪೂತುರೆ. ಹೌದಾ? ಹಾ. ಕೂತು. ಹೌದು. ಮಜರೆ. ಹೌದು. ಯಾರಿಗಿದು? ಹೊಗಳಿಕೆ. ಹೊಗಳಿಕೆ. ಹೌದು. ಯಾರಿಗಿದು? ನಿಮಗೆ ಹೇಳಿದ್ರೆ ಏನಾಗ್ತದೆ? ನನ್ಗೆ ಹೇಳಿಕ್ಕೆ ಆಗ್ತದಾ? ಅಲ್ಲ, ಹೇಳಿದ್ರೆ ಹಿರಿಯರನ್ನು ಹೊಗಳಿದ್ರೆ ಆಯುಷ್ಯ ಕಡಿಮೆ ಆಗ್ತದೆ. ಅಲ್ವಾ? ಹರಿಯೇ ಆಗ ಆಗ್ಬಾರ್ದು ಆಗಬಾರ್ದು ಅಲ್ವಾ? ಹಾಗಾಗಿ ಹೊಗಳಿದ್ದಲ್ಲ, ಹೌದೇ? ಅಣಕಿಸಿದ್ದು. ಅನಕ ಆಹಾ. ಅಂತ ತಪ್ಪುಕೊಂಡಿಯಾ? ಹೌದು. ಏನ್ ತಪ್ಪು? ಯಾಕೆ ಗೊತ್ತುಂಟ? ಯಾಕೆ? ಯುದ್ಧ ಆಗಿದೆಯಾ? ಆಗ್ಲಿಲ್ಲ. ಆಗ್ಲಿಲ್ಲ. ಆಗಿಯೇ ಆಗ್ತದೆ. ಯುದ್ಧವನ್ನ ತಪ್ಪಿಸುವ 8ನೇ ಬಂಟ ಚರಾಚರ ಪೃಥ್ವಿಯಲ್ಲಿ ಯಾರು ಇಲ್ಲ. ಹೌದಪ್ಪ. ಯಾಕೆ ಹೇಳು? 18 ದಿನಗಳು ಕುರುಕ್ಷೇತ್ರ ಸಂಗ್ರಾಮ ಎನ್ನುವ ಹಾಗೆ ಆ. ಯುದ್ಧದ ನಂಟನ್ನ ಗಂಟಿಕ್ಕಿಕೊಂಡು ಬಂದವ ಯಾರು ಕೇಳಿದ್ರೆ ನೀನು ಭಗವಂತ. ದುರವೀಳ್ಯ ಗೌರವ ಕೊಟ್ಟಿದ್ದಾನ. ಹೌದು. ಯಾವ ಕಾರ್ಯಕ್ಕೂ ನೀನು ಮನ ಮಾಡುವವನಲ್ಲ. ಮನ ಮಾಡಿದೆ ಅಂತ ಆದ್ರೆ ಹಿಡಿದ ಕಾರ್ಯಕ್ಕೆ ಚ್ಯುತಿಬಾರದ ತದ್ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವವನು. ಹಾಗಾಗಿ ಪ್ರಪಂಚ ನಿನ್ನನ್ನ ಅಚ್ಯುತ ಎನ್ನುವ ಹಾಗೆ ಕೊಂಡಾಡಿದೆ. ಹೌದಪ್ಪ. ಓ ಅಚ್ಯುತ, ಬಳಿರೆ ಬಳಿರೆ ಬವರವಾದುದು ಕಂಡೆಯ ಶ್ರೀ ಲಲನೆಯ ರಸ ದುರವ ಗೆಲ್ದುದು ಹೇಳ್ತಾರೆ ಹಾಗೆ. ಹಾ. ಲಲನೆಯ ರಸನು ಅಂತ ಹೇಳ್ತಾರೆ. ಹೌದು. ಲಲನೆಯರ ರಸ ಅಂತಲೂ ಹೇಳ್ತಾರೆ. ಎರಡು ಹೌದು. ಯಾವ್ದು ಹೇಳಿದ್ರು ತಪ್ಪಿಲ್ಲ ನಿನಗೆ. ನಂಗೆ ಬೇಸರವೂ ಇಲ್ಲ. ಹೌದಪ್ಪ. ಬೇಸರ ಪಟ್ಕೊಳ್ಬಾರ್ದು. ಅಷ್ಟೇ. ಆದ್ರೆ ಯೋಚನೆ ಮಾಡಿದ್ರೆ ಗೊತ್ತುಂಟ, ಯುದ್ಧ ಆಗ್ಲಿಲ್ಲ. ನಾಳೆಯಿಂದ ಕುರುಕ್ಷೇತ್ರ ಸಂಗ್ರಾಮ ಪ್ರಾರಂಭ. ಕೌರವರ ಸೇನಾ ಸಿದ್ಧತೆ ಅರ್ಥ ಮಾಡಿಕೊಂಡಿದ್ದ ನೀನು ಪಾಂಡವರನ್ನ ಪ್ರಶ್ನೆ ಮಾಡಿದೆ, ದುರವನ್ನ ಗೆಲ್ಲುವ ಬಗೆ ಹೇಗೆ? ಅವ್ರು ಹೇಳ್ತಾ ಇದ್ರು, ಒಂದೇ ರಾತ್ರಿ ಒಳಗೆ ಕದನವ ಮುಗಿಸುವೆ. ಅದು ನಿಮ್ಮ ಅಪ್ಪನಿಗೆ ರಾತ್ರಿ ಸಾಕಂತೆ. ಹೌದು, ಒಂದೇ ರಾತ್ರಿ ಸಾಕಂತೆ. ಇವತ್ತೇ ಮುಗಿಸಿ ಹೋಗ್ತಾ ಇದ್ದೇನೆ ಎನ್ನುವಾಗ ಹೇಳ್ತಾ ಇದ್ದಾರೆ. ಮತ್ತೊಬ್ರು ಹೇಳುವುದು, ಅರರೆ ಗುರು ಸುತ್ತ ನಿಮಿಷದಿ ಗೆಲ್ಲುವನೆ, ನಾನು ಗೆಲ್ತೇನೆ. 5 ದಿನ, 4 ದಿನ, 3 ದಿನ, 2 ದಿನ, 1 ದಿನ, ಒಬ್ಬೊಬ್ಬರು ಒಂದೊಂದು ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ. ಹೌದು. ಆದ್ರೆ ಯೋಚನೆ ಮಾಡುವುದಲ್ಲ. ಅವರೆಲ್ಲ ಹೇಳಿದ್ದಾರೆ, ಯಾರೂ ಸಾಯಲಿಲ್ಲ, ಎಲ್ಲಾ ಬದುಕಿದ್ದಾರೆ. ಅಳಿದರ್ಯಾರು ಕಾಂಬುದೇನು, ಉಳಿದರ್ಯೆಲ್ಲ ದುರವಿದೇನು. ಆದರೂ ಹೇಳುವುದರೊಳಗೆ ಫಲಗುಣಾದಿ ವೀರರಲ್ಲ, ಬಳಲಿ ಬಳಲಿ ಸೋತರಲ್ಲ. ಅಂದ್ರೆ ಇವರೆಲ್ಲ ಇಷ್ಟು ಹೇಳುವಾಗ್ಲೇ ಬಳಲಿದ್ದ. ಒಬ್ಬರು ಮುಖದಲ್ಲೂ ಸುಖ ಇಲ್ಲ ಪಾಪ. ಇಷ್ಟೊತ್ತಿ ಬಂದ್ಕೊಂಡು ಹೀಗೆಲ್ಲ ನಿಂತ್ಕೊಂಡು ಹೇಳ್ಬೇಕಲ್ಲ ಏನೋ ಅಂತ ಬೇಸರದಲ್ಲಿದ್ದಾರೆ ಅವರು. ಬಹುಶಃ ಹಾಗೆ ಆಯ್ತೇನು. ಆದ್ರೆ ಯೋಚನೆ ಮಾಡುವುದಲ್ಲ, ಅವರ ಮಾತಿಗೆ ಮೆಚ್ಚುಗೆಯನ್ನ ಸೂಚಿಸಿದೆಲ್ಲ ಅದೇ ಹೇಳುವುದು. ಈಗಲೇ ಸ್ವತಂತ್ರವರು ದುರವನ್ನ ಗೆಲ್ಲುವುದು ಹೇಗೆ? ಅವರಿಂದ ದುರವನ್ನ ಗೆಲ್ಲುವುದಕ್ಕಾಗುವುದಿಲ್ಲ. ಹಾಗಂತ ಆಗುದೇ ಇಲ್ಲ ಅಂತಲ್ಲ. ಗಟ್ಟಿ ಧೈರ್ಯ ಯಾವುದು? ಹರಿಯ ನಿನ್ನಯ ಕರುಣೆಯ ಕವಚ ಇದ್ದೊಡ್ಡ ಕುರುಕ್ಷೇತ್ರ ಭವರವ ಗೆದ್ದು ಕೊಡುವೆವು ನಾವು. ಇವರೆಲ್ಲ ಹೇಳಿದ್ದು ಅದನ್ನೇ. ಹೌದು. ನಿನ್ನ ಕರುಣೆ ಒಂದಿದ್ರೆ ನಾವು ಗೆಲ್ತೇವೆ. ನಿನ್ನ ಕೃಪಾ ಕಟಾಕ್ಷದಿಂದ ದುರವನ್ನ ಇವರು ಗೆಲ್ಲುವುದಾದ್ರೆ ಪಾಂಡವರ ಸ್ವಂತ ಸಾಮರ್ಥ್ಯದಲ್ಲಿ ವಿನಿಯೋಗವಾಯಿತು ಎನ್ನುವ ಪ್ರಶ್ನೆ ಬರುವುದಿಲ್ವಾ? ಹಾಗಾಗಿ ಅವರ ಕಥೆ ಬಿಡು. ಅವರ ಸ್ವಂತ ಸಾಮರ್ಥ್ಯದಿಂದ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಆಗುದಿಲ್ಲ. ಅಲ್ಲ, ಸ್ವಂತ ಸಾಮರ್ಥ್ಯದಿಂದ ಮಾಡೋರಾದ್ರೂ ಬೇಕಲ್ಲ. ಯಾರು ಇಲ್ಲ ಅಂತ. ಯಾರಿದ್ದಾರೆ? ನಾನಿದ್ದೇನೆ. ನೀನು? ಹೌದು. ಈಗ ನೀನು ಮಾಡುವುದಿದ್ರು ನನ್ನ ಕೃಪೆಯಿಂದಲೇ ಅಲ್ವಾ? ಯಾರು ಹೇಳಿದ್ದು? ನೋಡು ಎನ್ನ ನೋಡು ಎನ್ನ ಸಾಲ ತೋರುವಿ, ಜಯದ ಸಿರಿಯ ರೂಢಿಪತಿಯ ಪದಕ ನೀಡುವಿ, ಜಯದ ಸಿರಿಯ ರೂಢಿಪತಿಯ ಪದಕ ನೀಡುವ. ಬೇಡಲಾರೆ ನಿನ್ನ ಕೃಪೆಯ ನೋಡುತ್ತಿಹುದು ದುರದ ಬಗೆಯ ನಿನ್ನಂತ ಬೇಡಲಾರೆ ನಿನ್ನ ಕೃಪೆಯ, ಬೇಡಲಾರೆ 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 ನಿನ್ನ ಕೃಪೆಯ, ಬೇಡಲಾರೆ 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 ನಿನ್ನ ಕೃಪೆಯ, ಬೇಡಲಾರೆ 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 ನಿನ್ನ ಕೃಪೆಯ. ನೋಡುತ್ತಿರುವುದು ದುರದ ಬಗೆಯ, ನೀ ನೋಡುವುದು
ಹೌದು. ಈಗ ನೀನು ಆಡುವುದಿದ್ರು ಅಥವಾ ಪಾಂಡವರ ಪಾಲಿಗೆ ಜಯ ತಂದು ಕೊಡುವುದಿದ್ರು ನನ್ನ ಕೃಪಾ ಕಟಾಕ್ಷದಿಂದಲೇ ಅಲ್ವಾ? ಯಾರು ಹೇಳಿದ್ದು? ಮತ್ತೆ ಬೇಡಲಾರೆ ನಿನ್ನ ಕೃಪೆಯ. ಎಷ್ಟೆಷ್ಟು ಜನ ಹೇಳಿದ್ದು ಕೇಳ್ತಾ ಇದ್ದೇವೆ, ಈಗ ಇದು ಕೇಳ್ಬೇಕೇನಾ? ಅವ್ರಿಗೆ ಕಷ್ಟ ಆಯ್ತಂತ ಈಗ ನಾನು ಹೇಳಿದ್ ಮತ್ತೆ. ಆಗ್ಲಿ ಆಗ್ಲಿ, ಬೇಡಲಾರೆ ಅವ್ರ ಕಷ್ಟ ಸ್ವರೂಪದಲ್ಲಿ ಅರ್ಥ ಮಾಡ್ಕೊಂಡ್ರು ನೀನೆ. ಸತ್ಯ ಹೌದು. ನಾವು ಯಾರಿಗೆಲ್ಲ ಕಷ್ಟ ಆಗ್ತದಲ್ಲಿ ಮತ್ತೆ ನಿಲ್ಲುವುದಿಲ್ಲ. ಏನೇ ಆಗಲಿ ಬೇಡಲಾರೆ ನಿನ್ನ ಕೃಪೆಯ, ನಿನ್ನ ಕರುಣೆಯ ಕೃಪಾ ಕಟಾಕ್ಷದಿಂದ ಅವರ ದುರವನ್ನ ಗೆಲ್ಲುತ್ತೇವೆ ಎನ್ನುವಾಗಿ ಹೇಳಬಹುದು. ನಾನು ಹಾಗಲ್ಲ. ಕೇಡು ಜನರ ಕೂಡಿ ಹಗೆಯನ್ನು ನಿನ್ನಿಂದ ಗೆಲ್ಲುವುದಕ್ಕಾಗುವುದಿಲ್ಲ. ನಾನಿದ್ದೇನೆ ನೋಡು, ನನ್ನ ಭುಜಬಲದ ಐಸಿರಿಯಿಂದ ಕುರುಕ್ಷೇತ್ರ ಭವನವನ್ನು ನಾನು ಗೆದ್ದು ಕೊಡ್ತೇನೆ. ನೀನು ಗೆದ್ದು ಕೊಡ್ತೇನೆ. ಏನು ಮಾತಾಡ್ತೀಯೋ? ಮರುಳಾದೆ ಮರುಳಾದೆ ಏನಯ್ಯ ಮರುಳಾದೆ ಮರುಳಾದೆ ಏನಯ್ಯ ಮರುಳಾದೆ 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 ಏನಯ್ಯ ಏನಯ್ಯ ಮರುಳಾದೆ ಏನಯ್ಯ ವೈ ಮರುಳಾದೆ 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 ಏನಯ್ಯ ವೈರಿ ಮೋಹನದಲ್ಲಿ ಇರುವ ವೀರರ ಬಲ್ಲೆಯ ವೈರಿ ಮೋರದಲ್ಲಿ 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 ಇರುವ ವೀರರ ಬಲ್ಲೆಯ ಇರುವ ವೀರರ ವೈರಿ ಮೋರದಲ್ಲಿ ಮೋರದಲ್ಲಿ ಇರುವ ವೀರರ ವೀರರ ಇರುವ ವೀರರ ಬಲ್ಲೆಯ ಓ ಮರುಳಾದೆ ಏನಯ್ಯ ವೈರಿ ಮೋಹರದಲ್ಲಿ ಇರುವ ವೀರರ ಬಲ್ಲೆಯ ಮೋಹರದಲ್ಲಿ ಇರುವ ವೀರ ವೀರರ 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 ಬಲ್ಲೆಯ ಬಲ್ಲೆಯ ಮೋಹರದಲ್ಲಿ ಇರುವ ವೀರರ ವೀರರ ಬಲ್ಲೆಯ ಬಲ್ಲೆಯ ಬಲ್ಲೆಯ
ಇಚ್ಛಾಮರಣಿ ಇಚ್ಛಾಮರಣಿ ಸುರನದಿ ಸುತ ಇಚ್ಛಾಮರಣಿ ಸುರನದಿ ಸುತ ಇಚ್ಛಾಮರಣಿ ಸುರನದಿ ಸೂತ ಇಚ್ಛಾಮರಣಿ ದ್ರೋಣರ ಶಕ್ತಿ ಸುರನದಿ ಸುತ ಇಚ್ಛಾಮರಣಿ ದ್ರೋಣರ ಶಕ್ತಿ ದ್ರೋಣರ ಶಕ್ತಿ ಅರಿಯೇನಿ ಗೆಲ್ಲುವುದೆಂದು ದ್ರೋಣರ ಶಕ್ತಿ ಅರಿಯೇ 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 ಅರಿಯೇನಿ ಗೆಲ್ಲುವುದೆಂದು ದ್ರೋಣರ ಶಕ್ತಿ ಅರಿಯೇ ದ್ರೋಣರ ಶಕ್ತಿ ದ್ರೋಣರ ಶಕ್ತಿ ಶಕ್ತಿ ಅರಿಯೇ ಅರಿಯನಿ ಅರಿಯೇನಿ ಗೆಲ್ಲುವುದೆಂದು ಕೊಲ್ಲುವುದೆಂದು ಆ ಸುರನದಿ ಸುತ್ತ ಇಚ್ಛಾಮರಣಿ ದ್ರೋಣರ ಶಕ್ತಿ ಅರಿಯನಿ ಗೆಲ್ಲುವುದೆಂದು ಶಕ್ತಿ ಅರಿಯನಿ ಗೆಲ್ಲುವುದೆಂದು ಅರಿಯನಿ ಗೆಲ್ಲುವುದೆಂತು ಕೊಲ್ಲುವುದೆಂತು ಗೆಲ್ಲುವುದೆಂತು ಮರುಳಾದೆಯೇನಯ್ಯ ವೈರಿ ಮೋಹರದಲ್ಲಿ ಇರುವ ವೀರರ ಬಲ್ಲೆಯ ಇರುವ ವೀರರ ಬಲ್ಲೆಯ 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 ಸುರನದಿ ಸುತ ಇಚ್ಛಾಮರಣಿ ದ್ರೋಣರ ಶಕ್ತಿ ಅರಿಯನಿ ಗೆಲ್ಲುವುದೆಂದು ಮರುಳಾದೆಯೇನಯ್ಯ ವೈರಿ ಮೋಹನದಲ್ಲಿ ಇರುವ ವೀರರ ಬಲ್ಲೆಯ ವೀರರ ಬಲ್ಲೆಯ 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 ಸುರನದಿ ಸುತ ಇಚ್ಛಾಮರಣಿ ದ್ರೋಣರ ಶಕ್ತಿ ಅರಿಯನಿ ಗೆಲ್ಲುವುದೆಂದು ದ್ರೋಣರ ಶಕ್ತಿ ಅರಿಯನಿ ಗೆಲ್ಲುವುದೆಂದು ಮರುಳಾದೆ ಏನಯ್ಯ ಮರುಳಾದೆ ಏನಯ್ಯ ಮರುಳಾದೆ ಏನಯ್ಯ ಮರುಳಾದೆ ಏನಯ್ಯ ವೈರಿ ಮೋಹರದಲ್ಲಿ ಇರುವ ವೀರರ ಬಲ್ಲೆಯ ವೈರಿ ಮೋಹರದಲ್ಲಿ ಇರುವ ವೀರರ ಬಲ್ಲೆಯ ವೀರರ ಬಲ್ಲೆಯ ವೀರರ ಬಲ್ಲೆಯ ವೀರರ ಬಲ್ಲೆಯ 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 ಮರುಳ
ಏನಯ್ಯ ವೈರಿ ಮೊಗರದಲ್ಲಿ ಇರುವ ವೀರರ ಬಲ್ಲೆಯ ನಾಳೆಯಿಂದ ಪ್ರಾರಂಭವಾಗುವಂತ 18 ದಿನಗಳ ಮಹಾಭಾರತ ಸಂಗ್ರಾಮಕ್ಕೆ 11 ಕ್ಷೋಹಿಣಿ ಸೇನಾ ಬಲವನ್ನು ಹೊಂದಿರುವಂತ ಕೌರವಾದಿ ಸೇನೆಗಳನ್ನು ತುಂಡರಿಸುವುದಕ್ಕೆ ದುಷ್ಟದ್ಯುಮ್ನನ ಸೈನ್ಯಾಧಿಪತ್ಯದಲ್ಲಿ ಹೊರಡುವ ಪಾಂಡವರ 7 ಕ್ಷೋಹಿಣಿ ಸೇನೆಯವರ ಯಾರ ಸಹಾಯವು ಬಳಸಿಕೊಳ್ಳದೆ ಏಕಾಂಗ ವೀರನಾಗಿ ಕುರುಕ್ಷೇತ್ರ ಭವರವನ್ನ ಗೆದ್ದು ಕುಂತಿದೇವಿಗೆ ನೀ ಕೊಟ್ಟಂತ ಮಾತು ಮಮ ಪ್ರಾಣ ಹಿ ಪಾಂಡವ ಎನ್ನುವ ಮಾತನ್ನು ಉಳುಹುವಲ್ಲಿ ಸಹಾಯಕನಾಗಿ ನಿಂತು ಜಯಸಿರಿಯ ಮುಡಿಗೆ ಕೈಯನ್ನಿಟ್ಟು ಎಳೆತಂದು ಧರ್ಮರಾಯ ಭೂಪತಿಯ ಪಾದದಡಿಯಲ್ಲಿ ಕೆಡಹುತ್ತೇನೆ. ಇದಕ್ಕೆ ನಿನ್ನ ಕರುಣೆಯ ಕೃಪಾ ಕಟಾಕ್ಷವೂ ಬೇಡ, ಪಾಂಡವರ ಸೇನಾ ಬೆಂಬಲವೂ ಬೇಡ, ನಾನು ಒಬ್ಬನೇ ಜಯಿಸುತ್ತೇನೆ. ಬರ್ಬರಿಕ ನಿನ್ನ ನುಡಿಯಂತೆ ಮುಂದೆ ಆದ್ರೆ ಸಂತೋಷ ಪಡುವವರ ಸಾಲಿನಲ್ಲಿ ಪ್ರಥಮಿಗ ನಾನೇ. ಒಳ್ಳೇದು. ಯಾಕೆ ಅವರನ್ನ ನಾನು ಮುಂದೆ ಕರೆದುಕೊಂಡು ಹೋದ್ರೆ ಎಷ್ಟು ಆಲೋಚನೆಯೋ ಅಷ್ಟೇ ಬೆವರನ್ನ ನಾನು ಚೆಲ್ಲಬೇಕಾಗುತ್ತದೆ. ಹೌದು. ಅದೇ ನೀನೇ ಮುಂದೆ ಹೋದ್ರೆ ನನಗೆ ಯಾವ ತಲೆಬಿಸಿಯೂ ಇಲ್ಲ, ಯಾವ ಬೆವರೂ ಇಲ್ಲ. ಆದ್ರೆ ವಿಚಾರ ಮಾಡ್ಬೇಕಲ್ಲ ಮಗು, ಏನು ನಮ್ಮ ಗೋಳಿನ ತ್ರಾಣ ಏನು ಎನ್ನುವುದನ್ನು ಅರಿತೆ ವ್ಯಕ್ತಿಯಾದವ ಹೊರೆಯನ್ನು ಹೊರಬೇಕು. ಹೌದು. ವಿಶ್ವಾಸ ಫಲ ಕೊಡ್ತದೆ, ಹೌದು. ಆದ್ರೆ ನಮ್ಮ ದೇಹ ಎನ್ನುವುದು ಕಲ್ಲು ಎಂಬ ಹಾಗೆ ಭಾವಿಸಿ ವಜ್ರದ ಕಂಬಕ್ಕೆ ಹೋಗಿ ನಾವು ಘಾತಿಸಿದ್ರೆ ನಮ್ಮ ದೇಹ ಹೋಳಾಗದೆ ಇರ್ತದೆ. ವಜ್ರವನ್ನ ಒಡೆಯುವ ಸಾಧನ ಯಾವುದನ್ನು ಅದನ್ನು ನಾವು ಬಳಸಬೇಕು. ವಜ್ರವೇ. ಹೌದು. ಹಾಗಿರುವಾಗ ನೀನಷ್ಟು ಕಠಿಣ ಆಗುವುದಕ್ಕೆ ಸಾಧ್ಯತೆಗಳು ಕಷ್ಟ ಅನಿಸ್ತದೆ. ಯಾಕೆ ಗೊತ್ತಾ? ಯಾಕೆ? ನಿನ್ನ ಕೆಲಸ ಆದ್ರೆ ಸಂತೋಷ ಪಡುವುದು ಸತ್ಯವೇ, ಆದ್ರೆ ವಿರೋಧಿ ಪಾಳ್ಯದಲ್ಲಿ ಇರುವವರಾದ್ರೂ ಎಂಥವರು ಯಾರಿದ್ದಾರೆ ಎನ್ನುವುದರ ಕುರಿತು ವಿಚಾರ ಮಾಡಿದ್ದೀಯಾ? ಹೇಳು. 800 ವರ್ಷಗಳ ತನಕ ಅಭ್ಯಾಸ ಮಾಡಿ ಬಾಳಿ ಬದುಕಿದ 4 ಗುರುಗಳನ್ನ ಹೊಂದಿ ವಿದ್ಯಾಭ್ಯಾಸವನ್ನ ಮಾಡುವುದರ ಮುಖೇನವಾಗಿ ದೇವಲೋಕದಲ್ಲಿಯೋ ಭೂಲೋಕದಲ್ಲಿಯೋ ಅಥವಾ ನರಲೋಕದಲ್ಲಿಯೋ 3 ಲೋಕದಲ್ಲಿಯೂ ಭೀಷ್ಮನಿಗೆ ಪ್ರತಿಸ್ಪರ್ಧಿ ಮತ್ತೊಬ್ಬ ಇಲ್ಲ ಎಂಬ ಹಾಗೆ ಸಿದ್ಧನಾದವ ಅಲ್ಲ. ತನ್ನ ತಮ್ಮನ ವಧಾ ಪ್ರಕರಣವಾಯಿತು ಎಂದಾದಾಗ ಧನುವನ್ನ ಟೇಂಕರಿಸಿ ದೇವತೆಗಳನ್ನು ಸ್ತಂಭೀಭೂತಗೊಳಿಸಿರುವಂತಹ
ಆಚಾರ್ಯ ಭೀಷ್ಮ ಇಚ್ಛಾಮರಣಿ. ತನ್ನ ತಂದೆಗೆ ಮದುವೆ ಮಾಡಿಸುವುದರ ಮುಖೇನವಾಗಿ ತಂದೆಯಿಂದಲೇ ವರವನ್ನ ಪಡೆದಿರುವಂತಹ ವ್ಯಕ್ತಿ. ಅವನ ಮರಣಕ್ಕೆ ಇಚ್ಛೆ ಬರುವುದಕ್ಕೆ ಸಾಧ್ಯತೆ ಉಂಟು ಹೇಳಿ ನೋಡುವ. ಅದು ಅಲ್ಲದೆ ಶಾಪಾದಪಿ ಶರಾದಪಿಗಳೆಂದೆನಿಸಿಕೊಂಡವರು, ಅದೂ ಅಲ್ಲದೆ ತಾನು ಸ್ವಂತ ಆಶ್ರಮವನ್ನೇ ನಿರ್ಮಿಸಿಕೊಂಡಿದ್ದರು. ತನ್ನ ವಿದ್ಯೆಗೆ ಬೆಲೆ ಬಾರದೆ ಹೋದ ಕಾಲಕ್ಕೆ ತನ್ನ ಮಗನಿಗೆ ಒಂದು ತೊಟ್ಟು ಹಾಲನ್ನ ಮಗನಿಗೆ ಕುಡಿಸುವುದಕ್ಕಾಗುವುದಿಲ್ಲ ಎನ್ನುವ ಬೇಸರಕ್ಕೆ ತನ್ನ ಆಶ್ರಮಕ್ಕೆ ಬೆಂಕಿ ಕೊಡುವುದರ ಮುಖೇನವಾಗಿ ಕುರುರಾಯನ ಆಸ್ಥಾನಕ್ಕೆ ಬಂದು ತಾನು ಗುರುವಾಗಿ ಸೇರಿಕೊಂಡವ ಒಬ್ಬ ದ್ರೋಣಾಚಾರ್ಯ. ಅಂತವನನ್ನ ಗೆಲ್ಲುವುದಕ್ಕೆ ನಿನ್ನಿಂದ ಸಾಧ್ಯವೇ? ವಿಶ್ವಾಸ ಉಂಟು. ಅದನ್ನೂ ಬಿಡೋಣ. ಹುಟ್ಟುತ್ತಲೇ ಜಟೆಯಲ್ಲಿ ಶಿಖಾಮಣಿಯನ್ನ ಧರಿಸಿ ಬಂದವ ಅಶ್ವತ್ಥಾಮಾಚಾರ್ಯ. ಅವನಿಗೆ ಸಾವೇ ಇಲ್ಲ. ಅಂತವನು ನಿನ್ನಿಂದ ಸಾವು ಬರುವುದಕ್ಕೆ ಸಾಧ್ಯತೆಗಳುಂಟು ಹೇಳಿ. ಅದು ಅಲ್ಲದೆ ನಾವು ಕೇಳಿ ತಿಳಿದ ಹಾಗೆ ಅರ್ಜುನನನ್ನೇ ಕೊಲ್ಲಬೇಕು, ಅರ್ಜುನನೇ ನನ್ನ ವಿರೋಧಿ ಎನ್ನುವ ಹಾಗೆ ಭಾವಿಸಿ ತುದಿಗಾಲಿನಲ್ಲಿ ನಿಂತಿರುವಂತಹ ಕದನ ಕಲಿ ಕರ್ಣನಲ್ಲಿದ್ದಾನೆ. ಅದು ಅಲ್ಲ, ಕೃಪಾಚಾರ್ಯರಿದ್ದಾರೆ. ಅನೇಕ ವೀರಾದಿ ವೀರರು ವಿರೋಧಿ ಪಾಳ್ಯದಲ್ಲಿ ನಿಂತಿರುವಂತಹ ಕಾಲಕ್ಕೆ ಅವರನ್ನ ಒಂದು ದಿನದೊಳಗಾಗಿ ಅಥವಾ ಒಂದು ಕ್ಷಣದಲ್ಲಿ ಕೊಲ್ತೇನೆ ಮಾಡ್ತೇನೆ ಎನ್ನುವಂತಹ ನಿನ್ನ ಮಾತು ಮರುಳಾಟದ ಮಾತಾಗ್ಲಿಲ್ವೇನೋ? ಹಾಗಾಗಿ ನಮ್ಮ ಪಾಂಡವ ಪಕ್ಷದಲ್ಲಿ ಒಬ್ಬಾತ ಹುಡುಗ ಚುರುಕು ಮತ್ತಿದ್ದಾನೆ ಅಂತ ಹೇಳಿದ್ರೆ ಸಂತೋಷ, ಒಬ್ಬ ಮರುಳು ಇದ್ದಾನೆ ಅಂತ ಹೇಳಿದ್ರೆ ಬೇಸರ ಇಲ್ವಾ? ಹಾಗಾಗಿ ಆ ಸ್ಥಾನಕ್ಕೆ ಸೇರ್ಬೇಡ, ಬರೀ ಬಾಯಿ ಮಾತು ಬೇಡ, ಮಾಡುವ ಕ್ರಿಯೆ ಏನಾದ್ರೂ ಉಂಟಾ? ಪುಂಡರಿಕದಳನೆ ಅಂತ ಕೇಳಿ ಭಂಡನಾಗೆನು ನುಡಿದ ಮಾತಿಗೆ ಚಂಡಿಕಾ ಜನ ಕಡಕ ಜಾಪವನೋಡು ನಿಮಿಷದಲ್ಲಿ ಭಂಡನಾಗಿನ ಬರ್ಬರೀಕ ಕಂಡು ಇರುವುದನ್ನು ತೋರಿಸ್ತೇನೆ. ಹೇಗೆ ಗೊತ್ತುಂಟಾ? ಎಲ್ಲರ ಕೈಯಲ್ಲಿದ್ದ ಹಾಗೆ ಸಾಮಾನ್ಯ ಖಡ್ಗ ಇದಲ್ಲ. ಚಂಡಿಕಾ ಶಕ್ತಿ ಇರುವ ಈ ಆಯುಧದ ಪ್ರಭಾವದಿಂದ ಕಲಿತ ವಿದ್ಯೆಯನ್ನು ಪ್ರಕಟಪಡಿಸಿ ಕುರುಕ್ಷೇತ್ರ ಬಬರವನ್ನು ನಾನು ಗೆದ್ದು ಕೊಡ್ತೇನೆ. ಅದು ಹೇಗೆ ಒಮ್ಮೆ ನೋಡ್ಲಿಕ್ಕಾಗ್ತದ? ವಿಶ್ವಾಸ ಬರಲಿಲ್ಲವಾ? ಓಂ ಚಂಡಿಕೇಶ್ವರ. ಹೇಗೆ ಆಗಿದ್ದವರೆಲ್ಲ ಈಗಲೂ ಇದ್ದಾರೆ. ಹೌದು, ಪ್ರಶ್ನೆ ಅಲ್ಲ. ಆಗ ಪಾಂಡವರೊಂದೆಡೆಯಲ್ಲಿ ಕೌರವರೊಂದೆಡೆಯಲ್ಲಿ. ಹೌದು, ಎರಡು ತಂಡವೇ. ಈಗಲೂ ಎರಡು ತಂಡ. ಆದ್ರೂ ಪಾಂಡವ ಪಕ್ಷದಲ್ಲಿದ್ದವರು ಕೌರವರ ಪಕ್ಷ ಕೆಲವರು ಸೇರಿದ್ದಾರೆ. ಹೌದು. ಕೌರವ ಪಕ್ಷದಲ್ಲಿದ್ದ ಕೆಲವರು ಪಾಂಡವ ಪಕ್ಷ ಸೇರಿದ್ದಾರೆ. ಹೌದು. ಇದು ಎಂತ ರೇಖಾ ನಕ್ಷೆಯೋ ಗೊತ್ತಾಗ್ಲಿಲ್ವಾ? ಇಲ್ಲಪ್ಪ. ಓ ಕೇಶವ, ಸರಿಯಾಗಿ ಇವರನ್ನು ನೋಡು. ಕೇಶವ ನೋಡಿತ್ತ. ಈ ಕಡೆದವರು ಬೇರೆ ಯಾರು ಅಲ್ಲ, ದೋಷಿಗಳವರತ್ತ. ಇವರೆಲ್ಲ ಇದು ದೋಷಿಗಳ ತಂಡ, ಇದು ನಿರ್ದೋಷಿಗಳ ತಂಡ. ಹಾಗಾಗಿ ಎರಡು ತಂಡವನ್ನ ಮಾಡಿದ್ದೇನೆ. ಅಲ್ಲಿ ಈ ದೋಷಿಗಳು ನಿರ್ದೋಷಿಗಳು ಎರಡು ತಂಡ ಯಾಕೆ? ಕಾರಣ ಏನು ಗೊತ್ತುಂಟಾ? ಏನು? ದೋಷಿಗಳೆಲ್ಲರೂ ಅಳಿವರು, ನಿರ್ದೋಷಿಗಳೆಲ್ಲರೂ ಉಳಿವರು. ಇದಿಷ್ಟನ್ನ ಮಾಡೋದು ಹೇಗೆ ಗೊತ್ತುಂಟಾ? ಇಡೀ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ದೋಷಿಗಳೆಲ್ಲರನ್ನ ಏಕಶರದಿ ಕೊಲ್ಲುವೆ. ಮಹಾಭಾರತ ಸಂಗ್ರಾಮವನ್ನು ಶ್ರೀಕರನೇ ನಾನೇ ಗೆಲುವೆ. ಆದ್ರೆ ನಿನ್ನ ರೇಖಾ ನಕ್ಷೆಯನ್ನು ಕಾಣ್ತಾ ಇದ್ದ ಹಾಗೆ ಮುಂದಿನ ಚಿತ್ರಣ ಏನು ಎನ್ನುವುದನ್ನು ನಾನು ತಿಳಿದೆ. ಆದ್ರೆ ಮುಂದುಂಟು ಏನು? ನನಗೊಂದು ಜಾತಿಯ ಕುತೂಹಲ ಹೆಚ್ಚಿಗೆ. ತಿಳಿಯಬೇಕು ಎನ್ನುವ ಹಾಗೆ ತಣ್ಣೀರನ್ನಾದ್ರೂ ತಣಿಸಿ ಕುಡಿ ಅಂತ ಮಾತಿಲ್ವಾ? ಬಹಳ ಒಳ್ಳೆಯದು. ನಾವು ಹಾಗಾಗಿ ಈಗ ಅವರು ಹೇಗೂ ಆಯ್ತು, ಸಾಯ್ತಾರೆ ಅಂತ ಆಯ್ತು. ಈಗ ಪ್ರಧಾನ ವೇದಿಕೆಯಲ್ಲಿರುವವರು ನಾವಿಬ್ಬರು, ಹೌದಾ? ಮುಂದೆ ನನ್ನ ಕಥೆ ಏನು, ನಿನ್ನ ಸ್ಥಿತಿ ಏನು? ನಾನು ಬದುಕ್ತೇನೋ ಸಾಯ್ತೇನು? ನೀ ಸಾಯ್ತೀಯೋ ಬದುಕ್ತೀಯೋ? ಅದು ಎರಡು ಒಂದೇ ಆಯ್ತಲ್ಲ, ಯಾವ್ದಾದ್ರು ಒಂದೇ ಹೇಳು. ಅಲ್ಲಲ್ಲ, ನೀನು ಆಚೆ ಈಚೆ ಮಾಡಿ ನನ್ನನ್ನು ಹೊಂಡಕ್ಕೆ ಹಾಕಬೇಕು. ಖಂಡಿತ ಇಲ್ಲ. ನೀನು ಮತ್ತೊಬ್ಬರನ್ನ ಆಚೆ ಈಚೆ ಮಾಡುವನು ಬಿಟ್ಟರೆ ನೀ ಹೊಂಡಕ್ಕೆ ಬೀಳುವವಲ್ಲ ಅಂತ ನಮಗೆ ಗೊತ್ತುಂಟು. ಯಾಕಂದ್ರೆ ಕೆಲವು ಪ್ರಕರಣದಲ್ಲಿ ನಾವು ಕಂಡಿದ್ದೇವೆ. ಹಾಗಿದ್ದು ಈಗ ಅವರೆಲ್ಲರಿಗಿಂತಲೂ ಪ್ರಧಾನ ನಾನು ಬದುಕುತ್ತೇನೋ ನೀನು ಸಾಯ್ತೀಯೋ ಅಂತ ಹೇಳ್ಬೇಕು. ಹರಿಯೇ, ನಿನ್ನೆಲ್ಲ ಕೇಳುವುದು ಕುರುಕ್ಷೇತ್ರ ಯುದ್ಧದಲ್ಲಿ ಆಯುಧವನ್ನ ಧರಿಸುವುದಿಲ್ಲ, ಹೋರಾಟವನ್ನ ಮಾಡುವುದಿಲ್ಲ ಎನ್ನುವಾಗ ಹೇಳಿದವನು ನೀನು. ಅನಿವಾರ್ಯ ಸಂದರ್ಭ ಎದುರಾದಾಗ ದೂರ ಮಾಡಲೇಬೇಕಾದ ಸಂದರ್ಭ ನಿನಗೆ ಬಂದರೆ ನೀನು ಯುದ್ಧ ಮಾಡುವುದು ಯಾವ್ದ್ರಲ್ಲಿ? ಚಕ್ರದಲ್ಲಿ. ನಾನು
ಹಿಡಿದು ನೀ ರಣರಂಗಕ್ಕೆ ಇಳಿದರೆ ನಿನ್ನ ಕೈಲಿರುವ ಸುದರ್ಶನ ವಿರೋಧಿಗಳ ಕಂಠವನ್ನು ಕತ್ತರಿಸಿ ನನ್ನ ಸಮ್ಮುಖ ಬರುತ್ತದೆ. ಆಗ ನನಗೂ ನಿನಗೂ ಪವರ ಕಾಳಗದ ಕಣದಲ್ಲಿ ನಿನ್ನ ಆಯುಧ ವಿಜೃಂಭಿಸಿದರೆ ಚಕ್ರಕ್ಕೆ ತನ್ನ ಶಿರ ಕೊಟ್ಟು ನಾನೇ ಸಾಯುವೆ. ಅಲ್ಲಿಗೆ ಮುಗಿಲಿಲ್ಲ. ಈಗ ಚಂಡಿಕ ದತ್ತವಾದ ಖಡ್ಗ ಹಿಡಿದು ಕುರುಕ್ಷೇತ್ರಕ್ಕೆ ಬಂದರೆ ವಿರೋಧಿಗಳ ಕಂಠವನ್ನು ಕತ್ತರಿಸಿ ನೆತ್ತರೋಕುಳಿನ ಹರಸಿ ರುದ್ರ ತಾಂಡವವನ್ನು ನೋಡಿ ನಿನ್ನ ಮುಂದೆ ಬರ್ತೇನೆ. ಆಗ ಚಕ್ರಕ್ಕೂ ಚಂಡಿಕೆಗೂ ಕಾಳಗ, ಬರ್ಬರಿಕನಿಗೂ ಭಗವಂತನಿಗೂ ಭವರ. ಕಾಳಗದ ಕಣದಲ್ಲಿ ನನ್ನ ಆಯುಧ ಗೆದ್ದಿತ್ತು ಅಂತಾದ್ರೆ ನನ್ನ ಖಡ್ಗಕ್ಕೆ ನಿನ್ನ ಕಟ್ಟ ಕೊಟ್ಟು ನೀನೇ ಸಾಯುವೆ. ನನ್ನ ಆಯುಧದ ಮೇಲೆ ಸಂಪೂರ್ಣ ಭರವಸೆ ನನ್ನ ಪಾಲಿಗುಂಟು. ಗೆಲ್ಲುವುದು ಚಕ್ರವೇ. ಖಡ್ಗದ ಮೇಲೆ ವಿಶ್ವಾಸ ಉಂಟು. ಗೆಲ್ಲುವುದು ಖಡ್ಗವೇ. ಗೆಲ್ಲುವುದು ಚಕ್ರವೇ. ಖಡ್ಗ ಗೆಲ್ತದೆ, ಚಕ್ರ ಗೆಲ್ತದೆ. ಹಠ ಮಾಡಬೇಡ ಕೃಷ್ಣ, ನೀನು ರಗಳೆ ಮಾಡಬೇಡ. ಯಾವತ್ತು ರಗಳೆ ಮಾಡ್ಲಿಕ್ಕೆ ಬರುವವನು ನಾನು. ಯಾವತ್ತು ನಾವು ತಡೀಲಿಕ್ಕೆ ಇರುವವು. ಚಂಡಿಕೆ ಮೇಲೆ, ಚಂಡಿಕೆ ಮೇಲೆ ಬೇಡ ಕೃಷ್ಣ, ಚಂಡಿಕೆ ಮೇಲೆ, ಚಂಡಿಕೆ ಮೇಲೆ, ಚಂಡಿಕೆ. ಮರಣ ಹೊಂದುವರ ಮೈದನ ಶರದ ಒಲುಮೆಯ ನೋಡಿರೆನ್ನುತ್ತ ಶಿರಮ ಕತ್ತರಿಸಿದನು. ಅಲ್ಲದೆ ಇದ್ರೆ ನಮ್ಮ ಮನೆ ಆಗಿರುವಂತ ಬರ್ಬರೀಕ ಗೆಲುವಿನ ಉತ್ಸಾಹದಲ್ಲಿದ್ದ. ಮಹಾಭಾರತ ಯುದ್ಧವನ್ನು ಜಯಿಸಿಕೊಡ್ತೇನೆ ಎನ್ನುವ ಹಾಗೆ ಭರವಸೆ ಮಾತುಗಳನ್ನು ಆಡಿದ್ದ. ಆದರೆ ಇವತ್ತು ಅವನನ್ನು ಕೊಂದೆಯಲ್ಲ, ಕೊಲ್ಲುವರೆ ಕಾರಣವೇನೆಂಬುದು ಹೇಳ್ತೀಯ. ಧರ್ಮನಂದನ, ಇಷ್ಟಕ್ಕೂ ಕಾರಣ ಬೇರೊಂದುಂಟು. ಇವ ಭೂಲೋಕದಲ್ಲಿ ಜನಿಸಿ ಇಲ್ಲಿಯೇ ಶಾಶ್ವತವಾಗಿ ಉಳಿಯಬೇಕಾದ ಶಕ್ತಿಯಲ್ಲ. ದೇವಲೋಕದ ಗಂಧರ್ವರಲ್ಲಿ ಈತನೂ ಒಬ್ಬ ಸೂರ್ಯವರ್ಚಸ್ಸು ಎನ್ನುವಂತ ವ್ಯಕ್ತಿ. ಭೂದೇವಿ ಬಂದು ನನ್ನಲ್ಲಿ ಧರೆಯಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚಾಗಿದೆ, ಅದನ್ನು ದೂರೀಕರಿಸಿಕೊಡಬೇಕೆಂಬ ಹಾಗೆ ಮಾತನ್ನು ಕೇಳಿಕೊಂಡ್ಲು. ಅವಳಿಗೆ ಅಭಯವನ್ನಿತ್ತೆ. ಯುಗ ಯುಗದಲ್ಲಿ ಬಗೆ ಬಗೆಯ ಅವತಾರವನ್ನು ಧರಿಸಿ ದುಷ್ಟರನ್ನ ಕೊಂದು ಕೊಡ್ತೇನೆ, ಧರೆಯ ಭಾರವನ್ನು ಇಳಿಸಿ ಕೊಡ್ತೇನೆ ಎನ್ನುವ ಹಾಗೆ ಆ ಕಾಲಕ್ಕೆ ಈತನೇ ಆಡಿರುವಂತಹ ಮಾತು. ಯಾಕೆ ಭಗವಂತ ಧರೆಯನ್ನ ಸೇರಬೇಕು, ನಮಗೆ ಅಪ್ಪಣೆ ಕೊಟ್ರೆ ನಾವು ಮಾಡ್ತಾ ಇರಲಿಲ್ವ ಎಂಬ ಹಾಗೆ ವಿಷಯವನ್ನು ಅರಿತಂತಹ ಬ್ರಹ್ಮದೇವ ಕುಪಿತನಾಗಿ ಈತನಿಗೆ ಶಾಪವನ್ನ ಕೊಟ್ಟ. ಧರೆಯಲ್ಲಿ ದಾನವನಾಗಿ ಜನಿಸು ಎಂಬ ಹಾಗೆ ತಪ್ಪಿನ ಅರಿವಾಗಿ ಬ್ರಹ್ಮನಲ್ಲಿ ಬೇಡಿಕೊಂಡ. ದಾನವನಾಗಿ ದೇವತೆಯಾದ ನಾನು ಜನಿಸಿ ಇರುವುದಾದ್ರೂ ಹೇಗೆ ಎನ್ನುವ ಹಾಗೆ ಆ ಕಾಲಕ್ಕೆ ಬ್ರಹ್ಮನೇ ಒಂದು ಮಾತನ್ನಾಡಿದ. ಹುಟ್ಟುವುದು ದಾನವರ ವಂಶದಲ್ಲಿ ಆದರೂ ಮಾನವ ಪ್ರವೃತ್ತಿ ಎನ್ನುವುದು ನಿನ್ನಲ್ಲಿರ್ತದೆ. ಭಗವಂತನ ಸಮ್ಮುಖದಲ್ಲಿ ಯಾವತ್ತು ರಾಕ್ಷಸ ಪ್ರವೃತ್ತಿ ನಿನ್ನನ್ನು ಹೊರಹೊಮ್ಮುತ್ತದೋ ಆ ಕಾಲಕ್ಕೆ ಚಕ್ರದಿಂದಲೇ ನಿನ್ನ ಪಾಲಿಗೆ ಮರಣ ಎಂಬ ಹಾಗೆ ಬ್ರಹ್ಮನಾಡಿದ್ದ. ಆ 33 ಕೋಟಿ ದೇವತೆಗಳಲ್ಲಿ ಸಂಖ್ಯೆಗೆ ಬಹಳ ಕಾಲ ಕಡಿಮೆ ಆಗಬಾರದಲ್ಲ. ಹಾಗಾಗಿ ಅವನ ಲೋಕಕ್ಕೆ ನಾ ಕಳುಹಿಕೊಟ್ಟದ್ದಾಗಿದೆ. ನಾಳೆ ನಡೆಯುವಂತಹ ಭವರಕ್ಕೆ ನೀವು ಯಾರೂ ಚಿಂತಿಸಬೇಕಾದದ್ದಿಲ್ಲ. ನೀವು ನಂಬಿರುವಂತಹ ಭಗವಂತ ಯಾವತ್ತೂ ನಮ್ಮ ಪಾಲಿಗೆ ಮಂಗಳವನ್ನೇ ಉಂಟು ಮಾಡುತ್ತಾನೆ. ಕೇವಲ ನಾವಂತಂದ್ರೆ ಏನು, ನಮ್ಮನ್ನೂ ನಂಬಿರುವಂತಹ ಭಗವಂತರು ಅಥವಾ ದೇವತೆಗಳ ಸ್ವರೂಪದಲ್ಲಿರುವವರು ಸದಾ ಮಂಗಳವನ್ನೇ ಉಂಟು ಮಾಡುತ್ತಾರೆ. ಹಾಗಾಗಿ ಆ ಮಂಗಳಾಕರದನ್ನ ಬೇಡುತ್ತಾ ಕತೆಗೆ ಮಂಗಳವನ್ನು ಹಾಡೋಣವಷ್ಟೇ. ಲೋಕ ಸಮಸ್ತ ರಂಗನಾಯಕ ರಾಜೀವಲೋಚನಾ ರಂಗನಾಯಕ ರಾಜೀವಲೋಚನಾ ರಮಣನೇ ಬೆಳಗಾಯಿತೇಡೆನ್ನುತ್ತಾ ರಾಜೀವಲೋಚನಾ ರಮಣನೇ ಬೆಳಗಾಯಿತೇಳೆನ್ನುತ್ತಾ ಅಂಗನೇಲ ಕುಮಿತ ಪತಿಯ ನೆಪ್ಪಿಸಿದಳು. ಅಂಗನೇಲ ಕುಮಿತ ಪತಿಯ ನೆಪ್ಪಿಸಿದಳು. ಶೃಂಗಾರದ ನಿದ್ದೆ ಸಾಕೆನುತ ಶೃಂಗಾರದ ನಿದ್ದೆ ಸಾಕೆನ್ನುತ್ತ ಆದಿದೇವತಗಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋ ನಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ ನಾರಾಯಣ ದೇ ನಮೋ ನಮೋ ಭವನಾರದ ಸನ್ನುತ ನಮೋ ನಮೋ ತಾತಯ್ಯತ್ತಾದಿಂದತ್ತ
ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ